ಆತ್ಮೀಯ ವಿದ್ಯಾರ್ಥಿಗಳೇ, ಸಿರಿ ಕನ್ನಡ ಪಠ್ಯಪುಸ್ತಕದ 10ನೇ ತರಗತಿಯ ಪಠ್ಯಪೂರಕ ಅಧ್ಯಯನದ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎಂಬ ಒಂದು ಪೂರಕ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರ ಮಗನಾಗಿ ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಹಿಂದೂ ಸಂಸ್ಕೃತಿಯನ್ನು ವಿಶ್ವ ಸಂಸ್ಕೃತಿಗೆ ಪರಿಚಯ ಮಾಡಿಕೊಟ್ಟಂಥ ದಿವ್ಯಚೇತನ ಯುವಕರ ಕಣ್ಮಣಿ ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆಗಳನ್ನು ಅಧ್ಯಯನ ಮಾಡ್ತಾ ಮುಂದುವರೆದ ಭಾಗವನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಸೊ ಎಲ್ಲಿ ಬಂದಿದ್ವಿ ನಿನ್ನೆ ಅಂತಕ್ಕಂಥದ್ದು, ಎಲ್ಲಿ ಬಂದಿದ್ವಿ? ಸ್ವಾಮಿ ವಿವೇಕಾನಂದರ ಬಗ್ಗೆ ನಿನ್ನೆ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಶೂದ್ರ ಸಮಾಜದ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಶೂದ್ರ ವರ್ಗ ಉಳಿಗ ಸ್ವಭಾವವನ್ನು ಬಿಟ್ಟು, ಅಂದರೆ ದುಡಿತಕ್ಕಂಥ ಒಂದು ಸ್ವಭಾವವನ್ನು ಬಿಟ್ಟ ಹೊರಗಡೆ ಬಂದು ಬದುಕಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಬರ್ತಾರೆ. ಸೊ ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತದೆ ಎಂದು ಭಾವಿಸುತ್ತಾರೆ. ಮತ್ತು ವಿಶೇಷವೆಂದರೆ ಮುಂದೆ ಬರುವುದು ಸಮತಾವಾದ ಅಂತ ಹೇಳ್ತಾರೆ. ನೋಡಿ, ಸಮತಾವಾದ ಅಂದರೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಅದಕ್ಕಾಗಿಯೇ ನಮ್ಮ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಸುದೀರ್ಘ ಸಮಯವನ್ನು ತೆಗೆದುಕೊಂಡು ಭಾರತ ಸಂವಿಧಾನವನ್ನು ರಚನೆ ಮಾಡಿದರು. ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಹೇಳ್ತಾ ಬರ್ತಾರೆ. ಸೊ ಕಾರ್ಲ್ ಮಾರ್ಕ್ಸ್ ಅವರು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ ಕೃತಿಗಳನ್ನ ಬರೆಯೋದ್ರ ಮುಖಾಂತರ ಸಮಾಜದಲ್ಲಿ ಒಂದು ಸಮತಾವಾದ, ಸಾಮಾಜಿಕತೆ ಅಂತಕ್ಕಂಥದ್ದು ಇರಬೇಕು ಅಂತಕ್ಕಂಥ ಹೇಳ್ತಾರೆ. ಸಮತಾವಾದ ಇರಬೇಕು, ಅರಾಜಕವಾದ ಮತ್ತು ಅಂದರೆ ಈ ಒಂದು ಏನು ವಂಶಾವಳಿಯಿಂದ ಬಂದಿರ್ತದೆ ನಾವೇ ಶ್ರೇಷ್ಠರು, ಅದೆಲ್ಲೋ ಕೂಡ ಹೋಗಲಾಡಿಸಿ ರಾಜ್ಯತ್ವವು ಹೋಗಲಾಡಿ ಒಂದು ಒಳ್ಳೆಯ ಒಂದು ವಾತಾವರಣ ಉಂಟಾಗಬೇಕು ಅಂತಕ್ಕಂಥದ್ದು, ಶೂನ್ಯವಾದಗಳು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯ ಎಂದು ಘೋಷಿಸಿದ್ದಾರೆ. ಸಾಕಷ್ಟು ಬದಲಾವಣೆಗಳು ಮುಂದಿನ ಒಂದು ದಿನಗಳಲ್ಲಿ ಬರಲಿವೆ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಒಂದು ಭಾವನೆಯಾಗಿತ್ತು. ಮುಂದೆ ಕೋಮುವಾದದ ಒಂದು ವಿಷಯಕ್ಕೆ ಬಂದರೆ, ಕೋಮುವಾದ ಅಂದರೆ ಒಂದು ಜಾತಿಯ ಬಗ್ಗೆ ಸೇರಣೆ ಇಲ್ಲ, ಕೇವಲ ತನ್ನ ಧರ್ಮವನ್ನು ಗೌರವ ಕೊಡುವುದು, ಇನ್ನೊಂದು ಧರ್ಮವನ್ನು ತಿರಸ್ಕಾರ ಮಾಡುವುದು, ಅಥವಾ ಧರ್ಮದ ಬಗ್ಗೆ ನಮಗೆ ಗೌರವ ಇಲ್ಲದೇ ಇರುವುದು, ಅಥವಾ ಧರ್ಮವನ್ನು ಕುರಿತು ಅವಹೇಳನಕಾರಿ ಮಾತುಗಳನ್ನು ಮಾತನಾಡುವುದು. ಸೊ ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೆಂದರೆ ಏಕ ಸಂಸ್ಕೃತಿ ಮತ್ತು ಏಕಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ. ನೋಡಿ, ಕೋಮುವಾದ ವಿಷಯಕ್ಕೆ ಬಂದರೆ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವರಾಗಿದ್ದರೂ ಕೂಡ ಕೇವಲ ಒಂದೇ ಸಂಸ್ಕೃತಿಯನ್ನು ಪ್ರತಿಬಿಂಬನೆ ಮಾಡಲಿಲ್ಲ. ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸಂಬಂಧಪಟ್ಟವರಲ್ಲ. ಸೊ ಎಲ್ಲ ಧರ್ಮಗಳ ಬಗ್ಗೆ, ಸೊ ಎಲ್ಲ ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ, ಸಮಾಜದ ಒಂದು ಕ್ರಾಂತಿಯ ಬಗ್ಗೆ, ಸಮಾಜದ ಪ್ರಗತಿಯ ಬಗ್ಗೆ ಒಳ್ಳೆಯ ಒಂದು ಮಾತುಗಳನ್ನು ಇವರು ಹೊಂದಿದ್ರು ಅಂತಕ್ಕಂಥದ್ದು. ಅದು ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯ ಜೀವ ವಿರೋಧವೆಂದು ಅವರು ಭಾವಿಸಿದ್ದರು. ನೋಡಿ, ಒಂದೇ ಧರ್ಮ ಶ್ರೇಷ್ಠ ಅಂತಕ್ಕಂಥದ್ದು ನಾವು ಹೇಳಬಾರ್ದು ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಚಿಂತನೆಯಾಗಿತ್ತು. ನಾನು ಹಿಂದೂ ಧರ್ಮ ಇದ್ದರೆ ನಾನು ಹಿಂದೂ ಧರ್ಮ ಶ್ರೇಷ್ಠ, ನಾನು ಮುಸ್ಲಿಂ ಇದ್ದರೆ ನಾನು ಮುಸ್ಲಿಂ ಶ್ರೇಷ್ಠ, ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್ ಶ್ರೇಷ್ಠ, ಆ ರೀತಿ ಇರಬಾರ್ದು. ಎಲ್ಲ ಧರ್ಮಗಳು ಸಮಾನ ಅಂತಕ್ಕಂಥ ಒಂದು ಭಾವನೆ ಇರಬೇಕು. ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತಕ್ಕಂಥ ಒಂದು ಭಾವನೆ ಇರಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಅನ್ಯಾಯಗಳನ್ನು, ಅನೀತಿಗಳನ್ನು, ದುರಾಚಾರಗಳನ್ನು, ಬಡತನವನ್ನು, ನಿರುದ್ಯೋಗವನ್ನು ಹೋಗಲಾಡಿಸಿ ಸಮಾಜವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯಬೇಕು ಅಂತಕ್ಕಂಥದ್ದು ಕೂಡ ಅವರ ಪ್ರಮುಖ ಉದ್ದೇಶ ಆಗಿತ್ತು. 11/9/1893 ಇನ್ 1893 ಪ್ರಸಿದ್ಧ ಒಂದು ಸಮ್ಮೇಳನ ನಡೀತದೆ. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಅಂತ ಕರಿತೀವಿ ಅದನ್ನು. ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನ ಅಂತ ಕರಿತೀವಿ. ಅಲ್ಲಿ ಮಾತನಾಡುತ್ತಾ ಸ್ವಮತಾಭಿಮಾನ, ಸ್ವತಃ ಒಂದು ಅಭಿಮಾನ, ಮತಾಭಿಮಾನ ಅಂದರೆ ಸ್ವಮತಾಭಿಮಾನ, ಅನ್ಯ ಮತದ್ವೇಷ. ನೋಡಿ, ನನ್ನ ಧರ್ಮದ ಬಗ್ಗೆ, ನನ್ನ ಜಾತಿಯ ಬಗ್ಗೆ ಹೆಚ್ಚು ಅಭಿಮಾನ ಇಟ್ಕೊಳ್ಳೋದು, ಇದು ಸ್ವಮತಾಭಿಮಾನ ಅಂತ ಕರಿತೀವಿ. ಅನ್ಯ ಮತದ್ವೇಷ, ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋದು, ಇನ್ನೊಂದು ಜಾತಿಯನ್ನು ದ್ವೇಷ ಮಾಡೋದು, ಇನ್ನೊಬ್ಬರನ್ನ ಕೆಟ್ಟ ರೀತಿಯಿಂದ ನೋಡೋದು, ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಭಿಮಾನಿಗಳು. ಇದರಿಂದ ದುರಭಿಮಾನ ಉಂಟಾಗುತ್ತೆ. ನನ್ನ ಒಂದು ಧರ್ಮದ ಬಗ್ಗೆ ಅಭಿಮಾನ ಇರಬೇಕು, ಅದು ಸರಿ, ಆದರೆ ದುರಭಿಮಾನ ಇರಬಾರ್ದು. ಇನ್ನೊಂದು ಧರ್ಮ ನಾಶ ಆಗಲಿ, ಇನ್ನೊಂದು ಧರ್ಮ ಆ ರೀತಿ ಇದೆ, ಈ ರೀತಿ ಇದೆ, ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಬಾರ್ದು. ಸೊ ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿದೆ ಅಂತ ನಂಬಿದ್ರು. ನೋಡಿ, ಸ್ವಮತಾಭಿಮಾನ, ಎಲ್ಲರೂ ತನ್ನ ಮತನೇ ಶ್ರೇಷ್ಠ, ತನ್ನ ಧರ್ಮನೇ ಶ್ರೇಷ್ಠ ಅಂತಕ್ಕಂಥದ್ದಿದೆ ಸಮಾಜದಲ್ಲಿ. ಅನ್ಯ ಮತದ್ವೇಷ, ಬೇರೆದವ್ರ ಧರ್ಮವನ್ನು ದ್ವೇಷ ಮಾಡ್ತಾ ಇದ್ದಾರೆ. ಸೊ ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಗಳು, ಅದರ ಜೊತೆಗೆ ದುರಾಭಿಮಾನ ಕೂಡ ಇದೆ ನಮ್ಮ ಸಮಾಜದಲ್ಲಿ. ಸೊ ಈ ಜಗತ್ತನ್ನು, ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿದೆ. ಇಂಥ ಉಗ್ರ ಧರ್ಮಾಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿತಾ ಇತ್ತು. ನೋಡಿ, ಇಂಥ ಒಂದು ಮತಾಂಧರು ಇರೋದರಿಂದ ಸಮಾಜ ಇವತ್ತು ಹದಗೆಟ್ಟೋಗಿದೆ. ಅಂಥ ಒಂದು ಮತಾಂಧರು ಇರ್ಕೂಡ್ದು, ಅವ್ರು ಇಲ್ಲದೇ ಇದ್ದರೆ ಜನಾಂಗ, ಇಂದಿನ ಜನಾಂಗ ಎಷ್ಟೋ ಒಂದು ಅಂಶಗಳಲ್ಲಿ ಮುಂದಿರ್ತಾ ಇತ್ತು ಅಂತಕ್ಕಂಥದ್ದು. ಇನ್ನೊಮ್ಮೆ ಅವರು ಹೀಗೆ ಹೇಳಿದರು, ಪ್ರತಿಯೊಬ್ಬರು ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ.
ಅಂದರೆ ಎಲ್ಲರೂ ಒಂದೇ ಮಾರ್ಗವನ್ನು ಅನುಸರಿಸ್ತಕ್ಕಂಥ ಒಂದು ಕೆಟ್ಟ ದಿನ ಈ ಪ್ರಪಂಚಕ್ಕೆ ಬಾರದಿರಲಿ ಅಂತಕ್ಕಂಥದ್ದನ್ನು ಹೇಳಿದರು. ಸೊ ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು, ವೈವಿಧ್ಯವೇ ಜೀವನದ ರಹಸ್ಯ ಅಂತಕ್ಕಂಥದ್ದು ಹೇಳಿದರು. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ಏನಾಗಬೇಕು, ನಾಶ ಆಗ್ತದೆ. ಆಧ್ಯಾತ್ಮಿಕ ಭಾವನೆ ಅಂದರೆ ಏನು ಆಧ್ಯಾತ್ಮಿಕ ಭಾವನೆ ಅಂದರೆ ಧರ್ಮಗಳು ಏನು ಹೇಳ್ತವೆ ಅದನ್ನು ಫಾಲೋ ಮಾಡೋದು, ಅದೆಲ್ಲವೂ ಕೂಡ ನಾಶ ಆಗುತ್ತೆ. ವೈವಿಧ್ಯವೇ ಜೀವನದ ರಹಸ್ಯ. ವೈವಿಧ್ಯ ಅಂದರೆ ವಿವಿಧವಾಗಿ, ಅಂದರೆ ಎಲ್ಲ ಮತಧರ್ಮಗಳನ್ನು ಸೇರಿಸಿಕೊಂಡು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ ಎಲ್ಲರೂ ಒಗ್ಗೂಡಿಸಿಕೊಂಡು ಮುನ್ನುಗ್ಗಬೇಕು. ಮತದ್ವೇಷಗಳನ್ನು ಹೋಗಲಾಡಿಸಬೇಕು, ಧರ್ಮದ ದುರಭಿಮಾನವನ್ನು ಹೋಗಲಾಡಿಸಬೇಕು, ಎಲ್ಲ ಜನಾಂಗದವರು ಒಂದೇ ಅಂತಕ್ಕಂಥ ಭಾವನೆ ಇರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ನಾವು ಎಲ್ಲ ಒಂದು ಧರ್ಮಗಳಿಗೂ ಗೌರವವನ್ನು ತೋರಬೇಕು ಅಂತಕ್ಕಂಥದ್ದು ಈ ಒಂದು ಸ್ವಾಮಿ ವಿವೇಕಾನಂದರ ಒಂದು ಚಿಂತನೆಯಾಗಿತ್ತು. ನೋಡಿ ಎಂತೆಂಥ ಅದ್ಭುತವಾದಂಥ ಚಿಂತನೆಗಳು, ಇಂಥವೆಲ್ಲ ಒಂದು ಶ್ರೇಷ್ಠ ವ್ಯಕ್ತಿಗಳಿಗೆ ಬರಲಿಕ್ಕೆ ಸಾಧ್ಯ. ನಮಗೆ ನಿಮಗೆಲ್ಲ ಇವೆಲ್ಲ ಬರಲ್ಲ, ರೈಟಾ? ನಮ್ಮ ಜಾತಿ ಶ್ರೇಷ್ಠ, ನಿಮ್ಮ ಜಾತಿ ಶ್ರೇಷ್ಠ ಅಂತ ಕೂಡ್ಬಿಡ್ತೀವಿ ನಾವು, ಹೌದಾ? ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದಾರೆಂದು ತಿಳಿದು ಬರುತ್ತದೆ. ಕೋಮುವಾದವನ್ನು ಯಾರು ಮಾಡ್ತಾರೆ? ಯಾರು ತನ್ನ ಧರ್ಮ ಶ್ರೇಷ್ಠ, ಇನ್ನೊಂದು ಧರ್ಮ ಸರಿಯಾಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಕಂಪ್ಲೀಟಾಗಿ ಅದರ ವಿರೋಧಿಯಾಗಿದ್ದರು. ಅಂದರೆ ಏನಿವರು ಎಲ್ಲ ಧರ್ಮಗಳು ಸಮ ಅಂತೇಳಿ ಭಾವಿಸ್ತಾ ಇದ್ರು, ಎಲ್ಲ ಮತ ಧರ್ಮಗಳು ಸಮಾನವಾಗಿ ಬೆಳಿಬೇಕು ಅಂತಕ್ಕಂಥದ್ದು, ಎಲ್ಲರಲ್ಲಿ ಒಳ್ಳೆಯ ಅಂಶಗಳಿವೆ, ಏಕ ಒಂದು ಧರ್ಮ, ಏಕ ಒಂದು ಜಾತಿ, ಏಕ ಒಂದು ಸಂಸ್ಕೃತಿಯನ್ನು ವಿರೋಧ ಮಾಡಿದರು. ಬಹುದೇವತಾ ಆರಾಧನೆ, ನಮ್ಮದು ಬಹುಸಂಸ್ಕೃತಿಯ ರಾಷ್ಟ್ರ ಭಾರತ ದೇಶ, ನನ್ನ ರಾಷ್ಟ್ರ ಬಹುಸಂಸ್ಕೃತಿಯ ರಾಷ್ಟ್ರ. ಸೊ ಬಹುಸಂಸ್ಕೃತಿಯನ್ನು, ಬಹುತ್ವವನ್ನು ಪೂಜಿಸಿ ಅಂತಕ್ಕಂಥದ್ದನ್ನು ಹೇಳಿದರು. ಕೋಮುವಾದವು ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು ಅದೇ ಅಂತಿಮವೆಂದು ನಂಬಿಸುತ್ತಾ ಪರಧರ್ಮದ ದ್ವೇಷವನ್ನು ಬಿತ್ತದೆ. ನೋಡಿ, ಕೋಮುವಾದ, ನನ್ನ ಧರ್ಮ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ, ಸಮಾಜದಲ್ಲಿ ಇರ್ತಕ್ಕಂಥ ಏಕ ಸಂಸ್ಕೃತಿ, ನನ್ನ ಹಿಂದೂ ಸಂಸ್ಕೃತಿಯೇ ಶ್ರೇಷ್ಠ, ನನ್ನ ಮುಸ್ಲಿಂ ಸಂಸ್ಕೃತಿಯೇ ಶ್ರೇಷ್ಠ, ನನ್ನ ಕ್ರಿಶ್ಚಿಯನ್, ನನ್ನ ಜೈನ ಸಂಸ್ಕೃತಿಯೇ ಶ್ರೇಷ್ಠ ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ತದೆ. ಆ ಕೋಮುವಾದವನ್ನು ದೂರ ಮಾಡಿ, ನನ್ನ ಜಾತಿ ನನ್ನದೇ ಎಲ್ಲವೂ ಅಂತಕ್ಕಂಥದ್ದನ್ನು ದೂರ ಮಾಡಿ, ಸೊ ಏಕ ಸಂಸ್ಕೃತಿಯನ್ನು ಬಿಟ್ಟುಬಿಡಿ, ಬಹು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದು. ಜೊತೆಗೆ ಆ ಒಂದು ಕೋಮುವಾದ ಏನು ಮಾಡ್ತದೆ ಅಂದರೆ ನಿಮ್ಮನ್ನು ನಂಬಿಸ್ತದೆ, ಜೊತೆಗೆ ಪರಧರ್ಮವನ್ನು, ಇನ್ನೊಬ್ಬರ ಧರ್ಮವನ್ನು ದ್ವೇಷ ಮಾಡ್ತಕ್ಕಂಥ ಭಾವನೆಯನ್ನು ಕೂಡ ಉಂಟು ಮಾಡ್ತದೆ. ಸೊ ಇಂಥ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟ ವಿರೋಧಿಯಾಗಿದ್ದರು. ಆದರೆ ಸ್ವಾಮಿ ವಿವೇಕಾನಂದರು ಇದನ್ನು ವಿರೋಧ ಮಾಡ್ತಾಯಿದ್ರು. ನೀವು ಎಷ್ಟು ಜನ ವಿರೋಧ ಮಾಡ್ತಾಯಿರಾ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಏಕ ಸಂಸ್ಕೃತಿನ ಫಾಲೋ ಮಾಡ್ತೀರಾ ಅಥವಾ ಭಾರತದ ಬಹು ಸಂಸ್ಕೃತಿನ ಫಾಲೋ ಮಾಡ್ತೀರಾ? ನಿಮ್ಮ ಧರ್ಮನೇ ಶ್ರೇಷ್ಠ ಅಂತ ಹೇಳ್ತೀರಾ ಅಥವಾ ಇಲ್ಲ ಸರ್ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳ್ತೀರಾ? ಕಮೆಂಟ್ಸ್ ಮುಖಾಂತರ ತಿಳಿಸಿ ನನಗೆ. ಕುವೆಂಪುರವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಹ್ಯೂಮ್ಯಾನಿಸಮ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಏನು, ಎಲ್ಲ ಜೀವಿಗಳಲ್ಲಿ ಶ್ರೇಷ್ಠ ಜೀವಿ ಮಾನವ. ಆ ಮನುಷ್ಯನ ಏನು ತಿಳ್ಕೊಳ್ಬೇಕಂದ್ರೆ ಇನ್ನೊಬ್ಬರ ಒಳಿತಿಗಾಗಿ ಬದುಕಬೇಕು. ನೋಡ್ತಾ ಇದ್ದೀರಾ ಕೊರೋನಾ ಸಿಚುವೇಶನ್ ಬಂದು ಏನಾಗ್ತದೆ ಅಂತಕ್ಕಂಥದ್ದು ಸಮಾಜದಲ್ಲಿ, ಹೌದಾ? ಎಲ್ಲ ಸಂಬಂಧಗಳು ನೆಲೆಕಚ್ಚಿ ಹೋಗಿವೆ. ನನಗೆ ಕೊರೋನಾ ಬರುತ್ತೆ, ನಿನಗೆ ಕೊರೋನಾ ಬರುತ್ತೆ ಅಂತಕ್ಕಂಥದ್ದು ಸಂಬಂಧಗಳನ್ನ ಬಿಟ್ಟು ಇವತ್ತು ಮನುಷ್ಯರು ಬದುಕ್ತಾ ಇದ್ದಾರೆ, ಹೌದಾ? ಸೊ ಎಲ್ಲರೂ ಮನುಷ್ಯ ಸಂಬಂಧಗಳು ಸುಧಾರಣೆ ಆಗಬೇಕಂದ್ರೆ ಮನುಷ್ಯ ಸುಧಾರಣೆ ಆಗಬೇಕು, ಮನುಷ್ಯನ ಯೋಚನಾ ಶಕ್ತಿ ಸುಧಾರಣೆ ಆಗಬೇಕು. ಇಂಥ ಕೊರೋನಾ ಏನು ನೂರಾರು ರೋಗಗಳನ್ನ ಹೋಗಲಾಡಿಸ್ಬೋದು. ಮನುಷ್ಯನ ಒಂದು ಆತ್ಮಶಕ್ತಿ, ಆತ್ಮಸ್ಥೈರ್ಯ, ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಅವ್ರನ್ನ ಧೈರ್ಯವಾಗಿ ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸೋರಾಗಬೇಕು ಅಂತಕ್ಕಂಥದ್ದು. ಇನ್ನು ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ಯಾಕಂದರೆ ನಾವೆಲ್ಲರೂ ಮನುಷ್ಯರು. ಮಾನವತ್ವ ಅಂದರೆ ಒಬ್ಬರಿಗೆ ಕಷ್ಟ ಉಂಟಾಗ್ತಾ ಇದೆ ಅಂದರೆ ನಾವು ಹೋಗಿ ನಮ್ಮ ಕೈಲಾದಷ್ಟು ಅವರಿಗೆ ಸಹಾಯವನ್ನು ಮಾಡಬೇಕು. ಅದುವೇ ಮಾನವೀಯತೆ, ಅದುವೇ ಹ್ಯುಮ್ಯಾನಿಸಮ್. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ. ನೋಡಿ, ಮನುಷ್ಯರೇ ದೇವರು. ಕಷ್ಟ ಬಂದಾಗ ಹೋಗಿ ಸಹಾಯ ಮಾಡಿದರೆ ಅವರಂಥ ಒಂದು ದೇವರು ಮತ್ತೊಬ್ಬರು ಬರಲಿಕ್ಕೆ ಸಾಧ್ಯ ಇಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲರೂ ಅಹಮಸ್ಮಿ ಎಂಬ ಮಹಾವಾರಿಧಿಯ ತರಂಗಗಳು ಮಾತ್ರ ಅಂತಕ್ಕಂಥದ್ದು ನೋಡ್ತಾ ಇದ್ವಿ. ನೋಡಿ, ಕೃಷ್ಣ, ಕ್ರೈಸ್ತ, ಬುದ್ಧ ಇವರೆಲ್ಲ ಬಂದು ಹೋದರು, ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಯಸಿದ್ರು, ಧರ್ಮವನ್ನು ಕಾಪಾಡಲಿಕ್ಕೆ ಬಂದರು. ಆದರೆ ಕೇವಲ ತರಂಗಗಳು ಮಾತ್ರ ಅಂಥೇಳಿ ಇವರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕೇವಲ ಬಂದು ಹೋದವರು ಮಾತ್ರ, ಆದರೆ ಅವರು ದೇವರಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಪ್ರಸ್ತುತವಾಗಿ ಮನುಷ್ಯನೇ ನಿಲ್ಲಬೇಕು. ವಿವೇಕಾನಂದರ ಧೀರೋದಾತ್ತ ನಿಲುವುಗಳು ಅತ್ಯಂತ ಉನ್ನತ ನಿಲುವುಗಳು. ವೈಯಕ್ತಿಕ ಮಾತ್ರವಾಗದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾದದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ನೋಡಿ, ವೈಯಕ್ತಿಕ ಸಾಮಾಜಿಕವಾಗಿ ರೂಪಾಂತರಗೊಳ್ಳಬೇಕು. ಒಂದು ಒಳ್ಳೆಯ ಉದಾತ್ತ ಮೌಲ್ಯಗಳು ಕೇವಲ ಒಂದು ಧರ್ಮಕ್ಕೆ, ಒಂದು ಜನಾಂಗಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಸೊ ಸ್ವಾಮಿ ವಿವೇಕಾನಂದರನ್ನ ಇವತ್ತು ಯಾವುದೇ ಜಾತಿ, ಮತ, ಧರ್ಮಗಳನ್ನ ಮರೆತು ಎಲ್ಲರೂ ಗೌರವಿಸ್ತಾರೆ. ಕಾರಣ ಏನು? ಅವರಲ್ಲಿರ್ತಕ್ಕಂಥ ಈ ಒಂದು ಉದಾತ್ತ ಚಿಂತನೆಗಳು. ನಮ್ಮಲ್ಲಿ ಚಿಂತನೆಗಳಿದ್ದರೆ ನಮ್ಮನ್ನು ಕೂಡ ಎಲ್ಲರೂ ಗೌರವಿಸ್ತಾರೆ ಅಲ್ವಾ? ಅವರದ್ದು ಪ್ರಕಾರ ಸಾಮಾಜಿಕ ವ್ಯಕ್ತಿತ್ವ, ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೊದಲ ತತ್ವ. ಪಾಯಿಂಟ್ ಟು ಬಿ ನೋಟೆಡ್. ಏನು? ದೀನ ದಲಿತರನ್ನು ಉದ್ಧಾರ ಮಾಡಬೇಕು. ಯಾರು ಬಡವರಿದ್ದಾರೆ, ಯಾರು ಹಿಂದುಳಿದಿದ್ದಾರೆ, ಅವರು ಉದ್ಧಾರ ಆಗಬೇಕು. ಅವರು ಉದ್ಧಾರ ಆಗದ ಹೊರತು ದೇಶದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಬಡತನವನ್ನು ಹೋಗಲಾಡಿಸಿ ಅಂತ ಹೇಳ್ತಾರೆ. ಅದೇ ಅವರ ವೈಚಾರಿಕತೆಯ ಸತ್ವ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಸತ್ಯ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರು ಸೊ ತಮ್ಮ ವೈಚಾರಿಕತೆ ಅಂದರೆ ಇನ್ನು ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು.
2+2 4 ಅಂತ ಹೇಳಿದ್ರೆ 2+2 4 ಆಗುತ್ತೆ. ನಾನು 8 ಅಂತ ಹೇಳಿದರೆ ಕಣ್ಣು ಮುಚ್ಕೊಂಡು ಒಪ್ಕೋಬಾರ್ದು. ಸತ್ಯಾಸತ್ಯತೆಗಳನ್ನ ಪರಿಶೀಲಿಸೋದಕ್ಕೆ ವೈಚಾರಿಕತೆ ಅಂತ ಕರಿತಾ ಇದ್ವಿ. ಸೊ ವೈಚಾರಿಕತೆ ಸತ್ವ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಕೂಡ ಸತ್ಯ ಅಂತಕ್ಕಂಥ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರ ಜೀವನ ಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಬೇಕು. ಎಷ್ಟು ಜನ ಸ್ವಾಮಿ ವಿವೇಕಾನಂದರ ಜೀವನ ಮೌಲ್ಯಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ತಯಾರಿದ್ದೀರಾ? ಸೊ ಅವರು ಬಹು ಸಂಸ್ಕೃತಿಯಲ್ಲಿ ನಂಬಿಕೆಯನ್ನಿಟ್ಟು ಏಕಮತವನ್ನು ಪಾಲಿಸಲಿಲ್ಲ. ಅವರು ಬಹುಮತವನ್ನು ಎಲ್ಲರೂ ಕೂಡ ಗೌರವ ಕೊಟ್ಟರು. ಸೊ ದರಿದ್ರ ದೇವೋಭವ ಅಂತ ಹೇಳಿದರು. ದರಿದ್ರ ದೇವೋಭವ, ಬಡತನವೇ ದೇವರು, ಮನುಷ್ಯನೇ ದೇವರು. ಆ ಮನುಷ್ಯನೇ ಹೋಗಿ ಸಹಾಯ ಮಾಡಬೇಕು. ಯಾರೂ ಕೂಡ ಮಹಾನ್ ವ್ಯಕ್ತಿಗಳು ಬಂದು ಇವತ್ತು ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಆ ಮನುಷ್ಯನನ್ನು ರಕ್ಷಣೆ ಮಾಡುವ ಸಲುವಾಗಿ ಮನುಷ್ಯನೇ ಬರಬೇಕು ಅಂತಕ್ಕಂಥದ್ದು. ಆವಾಗ ಒಂದು ಸಮಾಜ ಪ್ರಗತಿ ಪಥದತ್ತ ಸಾಗ್ತದೆ. ಸೊ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳು ದೂರ ಆಗ್ತವೆ, ಸಮಾಜದಲ್ಲಿರ್ತಕ್ಕಂಥ ಅಂಧಕಾರಗಳು ದೂರ ಆಗ್ತವೆ, ಒಂದು ಬೆಳಕು ಬರ್ತದೆ. ಆ ಬೆಳಕಿನ ಮುಖಾಂತರ ಎಲ್ಲರೂ ತಮ್ಮ ಬದುಕನ್ನು ಉತ್ತಮವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಚಿಂತನೆಯಾಗಿತ್ತು. ಹೀಗಾಗಿ ವಿವೇಕಾನಂದರ ಚಿಂತನೆಗಳು ಇಂದಿಗೂ ಕೂಡ ಪ್ರಸ್ತುತ. ಸೊ ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯಾಗಲಿಕ್ಕೆ ಪ್ರಯತ್ನವನ್ನು ಪಡಬೇಕೆಂಬುದು ಈ ಒಂದು ಪಾಠದ ಆಶಯವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದಿಸ್ ಸೆಷನ್. ಹ್ಯಾವ್ ಅ ನೈಸ್ ಡೇ.